ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಅಲೋಕ್ ಕುಮಾರ್ಗೆ ಇದೀಗ ರಿಲೀಫ್ ಸಿಕ್ಕಿರುವಂತದ್ದು. ಸರ್ಕಾರದ ಇಲಾಖಾ ತನಿಖೆ ಆದೇಶವನ್ನ ರದ್ದುಗೊಳಿಸಿ ಸಿಎಟಿ ಆದೇಶ ಹೊರಬಿದ್ದಿದೆ. 2019ರಲ್ಲಿ ಭಾರಿ ಸದ್ದು ಮಾಡಿತ್ತು ಈ ಒಂದು ವಿಚಾರ. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಇದೀಗ ಅಲೋಕ್ ಕುಮಾರ್ಗೆ ರಿಲೀಫ್ ಸಿಕ್ಕಿರುವಂತದ್ದು. ಅಲೋಕ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶಿಸಿದೆ ಸರ್ಕಾರ. ಸರ್ಕಾರದ ಆದೇಶವನ್ನ ಪ್ರಶ್ನೆ ಮಾಡಿ ಸಿಎಟಿ ಇಬ್ಬರು ನ್ಯಾಯಾಧೀಶರಿಂದ ವಿಭಿನ್ನ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಒಬ್ಬ ನ್ಯಾಯಾಧೀಶರು ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿದ್ರೆ ಮತ್ತೊಬ್ಬರು ಆದೇಶ ರದ್ದುಗೊಳಿಸಬೇಕು ಅಂತ ಹೇಳಿಬಿಟ್ಟು ಅಭಿಪ್ರಾಯವನ್ನ ಪಟ್ಟಿದ್ರು. ಹೀಗಾಗಿ ಸಿಎಟಿ ಮುಖ್ಯಸ್ಥ ನ್ಯಾಯಮೂರ್ತಿ ರಂಜಿತ್ ಬಳಿ ಹೋಗಿತ್ತು ಈ ಒಂದು ಕೇಸ್. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಪ್ರಕಟಿಸಿತ್ತು. ನ್ಯಾಯಮೂರ್ತಿಗಳು ಕೂಡ ಪ್ರಕಟಿಸಿದ್ರು. ಅಲೋಕ್ ಕುಮಾರ್ ವಿರುದ್ಧದ ಇಲಾಖಾ ತನಿಖಾ ಆದೇಶವನ್ನ ಇದೀಗ ರದ್ದು ಮಾಡಲಾಗಿದೆ. ತಡೆ ಹಿಡಿದಂತಹ ಬಡ್ತಿ ಮತ್ತೆ ಇತರ ಸೌಲಭ್ಯ ನೀಡುವಂತೆ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ. ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಅಲೋಕ್ ಕುಮಾರ್ಗೆ ಇದೀಗ ಬಿಗ್ ರಿಲೀಫ್ ಸಿಗ್ತಾ ಇರುವಂಥದ್ದು. ಸೊ ಈ ವಿಚಾರ ಇಬ್ರು ನ್ಯಾಯಾಧೀಶರು ಒಬ್ಬೊಬ್ರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಕೇಸನ್ನ ದಾಖಲು ಮಾಡಲಾಗಿತ್ತು. ಸೊ ಅಲ್ಲಿ ಅಲೋಕ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶಿಸಿತ್ತು ಸರ್ಕಾರ ಕೂಡ. ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಇದೀಗ ಸಿಎಟಿ ಮೊರೆ ಹೋಗಿರ್ತಾರೆ ಅಲೋಕ್. ಸಿಎಟಿಯ ಇಬ್ರು ನ್ಯಾಯಾಧೀಶರಿಂದ ವಿಭಿನ್ನ ಅಭಿಪ್ರಾಯ ಯಾವಾಗ ವ್ಯಕ್ತವಾಯಿತು, ಅದಾದ ನಂತರ ಒಬ್ಬರು ನ್ಯಾಯಾಧೀಶರು ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿತಾ ಇದ್ರು. ಬಟ್ ಮತ್ತೊಬ್ಬರು ಆದೇಶವನ್ನ ರದ್ದುಗೊಳಿಸಬೇಕು ಅಂತ ಹೇಳಿಬಿಟ್ಟು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಅದರ ಬೆನ್ನಲ್ಲೇ ಸಿಎಟಿ ಮುಖ್ಯಸ್ಥ ನ್ಯಾಯಮೂರ್ತಿ ರಂಜಿತ್ ಬಳಿ ಹೋಗಿತ್ತು ಈ ಒಂದು ಕೇಸ್. ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಅರುಣ್, ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ಅಲೋಕ್ ಕುಮಾರ್ಗೆ ಇದೀಗ ರಿಲೀಫ್ ಸಿಕ್ಕಿರುವಂತದ್ದು. ಸೊ ಇಬ್ರು ನ್ಯಾಯಾಧೀಶರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಅದಾದ ನಂತರ ಮತ್ತೆ ಫೈನಲ್ ಹಂತಕ್ಕೆ ಹೋಗಿ ಇದೀಗ ಫೋನ್ ಟ್ಯಾಪಿಂಗ್ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿರುವಂತದ್ದು. ರುಜಾ, ಏನಂದ್ರೆ ಅಲೋಕ್ ಕುಮಾರ್ ಅವರ ವಿರುದ್ಧ ಏನು ರಾಜ್ಯ ಸರ್ಕಾರ ಒಂದು ಏನು ಅಂದ್ರೆ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಿತ್ತು. ಇದನ್ನ ಆ ಪ್ರಶ್ನೆಯನ್ನ ಮಾಡ್ಬಿಟ್ಟು ಅವರು ಒಂದು ಸಿಐಟಿಗೆ ಹೋದ್ರು. ಸಿಐಟಿಯಲ್ಲಿ ಇಬ್ಬರು ನ್ಯಾಯಮೂರ್ತಿಗಳ ಒಂದು ವಿಭಿನ್ನವಾದಂತಹ ಒಂದು ತೀರ್ಪನ್ನ ಬಂದ ನಂತರ ಅದನ್ನ ಮುಂದಿನ ಹಂತಕ್ಕೆ ಒಂದು ಏಕಸದಸ್ಯ ಪೀಠದ ಏನು ಬರುತ್ತೆ ಅಲ್ಲಿ ಸಿಐಟಿಯಲ್ಲಿ ಅದಕ್ಕೆ ವರ್ಗಾವಣೆ ಮಾಡಿದ್ರು. ಇವತ್ತು ವಿಚಾರಣೆ ನಡೆಸಿದಂತಹ ಸಿಐಟಿ ಅದು ಅಂದ್ರೆ ಇವರು ಏನು ಅಲೋಕ್ ಕುಮಾರ್ ಅವರ ಪರವಾಗಿ ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವರ ವಿರುದ್ಧ ಏನು ರಾಜ್ಯ ಸರ್ಕಾರ ಏನು ಇಲಾಖಾ ತನಿಖೆಗೆ ಆದೇಶ ಮಾಡಿತ್ತು. ಸೊ ಅದನ್ನ ಇದೀಗ ರದ್ದುಗೊಳಿಸಿದೆ. ಮತ್ತೆ ಅವ್ರಿಗೆ ಯಾವ ರೀತಿಯ ಸವಲತ್ತುಗಳು ಸಿಗಬೇಕು ಮತ್ತೆ ಯಾವ ರೀತಿಯ ಅವ್ರಿಗೆ ಪ್ರಮೋಷನ್ಸ್ ಸಿಗ್ಬೇಕು ಅದನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸದ್ಯ ರಾಜ್ಯ ಸರ್ಕಾರಕ್ಕೆ ಒಂದು ಸಿಐಟಿ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಅಂದ್ರೆ ಏನು ಕೇಸ್ ನಲ್ಲಿ ಅಲೋಕ್ ಕುಮಾರ್ ಅವರ ವಿರುದ್ಧ ಏನು ಇಷ್ಟು ದಿನಗಳು ತನಕ ರಾಜ್ಯ ಸರ್ಕಾರ ಸೈಲೆಂಟ್ ಆಗಿತ್ತು. ಅಂದ್ರೆ ಅವ್ರಿಗೆ ಯಾವಾಗ ಪ್ರಮೋಷನ್ ಅನ್ನ ಕೊಡಬೇಕು ಅಂದ್ರೆ ಆಗಸ್ಟ್ ನಲ್ಲಿ ಅವರಿಗೆ ಡಿಜಿಪಿ ಆಗಿ ಪ್ರಮೋಷನ್ ಅನ್ನ ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಪ್ರಮೋಷನ್ ಅನ್ನ ಕೊಡೋಕ್ಕೂ ಮುನ್ನ ಅವರ ವಿರುದ್ಧ ಒಂದು ಇಲಾಖೆ ತನಿಖೆಗೆ ಸರ್ಕಾರವನ್ನ ಸಹ ಆದೇಶವನ್ನ ಮಾಡಿತ್ತು. ಅದೇ ರೀತಿ ಅಲೋಕ್ ಕುಮಾರ್ ಅವರು ಸಹ ಏನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನ ಬರೆದಿದ್ರು. ಅಂದ್ರೆ ನನ್ನ ವಿರುದ್ಧ ಯಾವ್ದಾದ್ರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಎಲ್ಲಾದ್ರೂ ಒಂದು ಪ್ರಕರಣದ ತನಿಖೆ ಇಲಾಖಾ ತನಿಖೆ ಇದೆಯಾ ಅಂತ ಹೇಳ್ಬಿಟ್ಟು ಅವರು ಪತ್ರವನ್ನ ಬರೆದಿದ್ರು. ಆಗ ರಾಜ್ಯ ಸರ್ಕಾರದ ಸಿಎಸ್ ಮುಖ್ಯ ಕಾರ್ಯದರ್ಶಿ ಅವರು ಸಹ ಒಂದು ಯಾವುದೇ ರೀತಿಯ ಪ್ರಕರಣಗಳು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವರದಿನ ಕೊಟ್ಟಿದ್ರು. ಅದನ್ನ ಏನು ಕೋರ್ಟ್ಗೆ ಸಹ ಸಬ್ಮಿಟ್ ಅನ್ನ ಮಾಡಿದ್ರು. ನನ್ನ ವಿರುದ್ಧ ಯಾರು ಸಿಎಸ್ ಅವರೇ ಈ ರೀತಿಯ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಇದು ಒಂದು ರೀತಿ ದುರುದ್ದೇಶದಿಂದ ನನ್ನ ಒಂದು ಪ್ರಮೋಷನ್ ಮತ್ತೆ ನನ್ನ ಕುಗ್ಗಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಸಿಐಟಿಗೆ ಹೋಗಿದ್ರು. ಇದೀಗ ಸಿಐಟಿ ಒಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೊಟ್ಟಂತಹ ಏನೋ ವರದಿ ಏನಿದೆ ಮತ್ತೆ ಅದನ್ನ ಒಂದು ಆರ್ಡರ್ ಶೀಟ್ ನಲ್ಲಿ ಮೆನ್ಷನ್ ಅನ್ನ ಮಾಡಿರುವಂತದ್ದು. ಹಾಗಾಗಿ ಅವ್ರಿಗೆ ಸಲ್ಲಬೇಕಾದಂತಹ ಒಂದು ಪ್ರಮೋಷನ್ಸ್ ಗಳನ್ನ ಕೊಡಬೇಕು. ಮತ್ತೆ ಅವರ ವಿರುದ್ಧ ರಾಜ್ಯ ಸರ್ಕಾರ ಟೆಲಿಫೋನ್ ಟೇಪಿಂಗ್ ಕೇಸ್ ನಲ್ಲಿ ಈಗ ಒಂದು ತನಿಖೆಗೆ ಆದೇಶ ಮಾಡಿರುವಂತದ್ದು. ಈಗ ಇಲಾಖೆ ತನಿಖೆಗೆ ಆದೇಶ ಮಾಡಿರುವಂತದ್ದು ಒಂದು ರೀತಿ ದುರುದ್ದೇಶ ಅಂತ ಹೇಳಿರುವಂತದ್ದು. ಮತ್ತೆ ಈಗ ಸಿಬಿಐ ಸಹ ಒಂದು ಏನು ಪ್ರಕರಣ ದಾಖಲಿಸಿಕೊಂಡಿತ್ತು ಆ ಒಂದು ಸಿಬಿಐ ಪ್ರಕಾರ ಸಹ ಈ ಒಂದು ಪ್ರಕರಣದಲ್ಲಿ ಏನು ಭಾಸ್ಕರ್ ಅವರ ಆಡಿಯೋಗಳನ್ನ ಟ್ಯಾಪಿಂಗ್ ಮಾಡಲಾಗಿದೆ ಅಂತ ಸಿಬಿಐ ಅಂದಿನ ಭಾಸ್ಕರ್ ಅವರು ನಗರ ಪೊಲೀಸ್ ಆಯುಕ್ತರು ಅವರು ಸಹ ಒಂದು ಸಿಬಿಐಗೆ ಈ ಒಂದು ಪ್ರಕರಣವನ್ನ ರೆಫರ್ ಅನ್ನ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಸಹ ಸಿಬಿಐ ಎಲ್ಲಾ ರೀತಿಯ ಒಂದು ತನಿಖೆಯನ್ನು ನಡೆಸಿ ಸಹ ಒಂದು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿಗಳು ಸಿಗಲ್ಲ ಮತ್ತೆ ಸಾಕ್ಷ್ಯಗಳಿಲ್ಲ ಅಂತ ಸಿಬಿಐ ಸಹ ಒಂದು ಬಿ ರಿಪೋರ್ಟ್ ಅಲೋಕ್ ಕುಮಾರ್ ಅವರ ಪರವಾಗಿ ಸಲ್ಲಿಸಿತ್ತು. ಅಂದ್ರೆ ಅಲೋಕ್ ಕುಮಾರ್ ಅವರ ಪಾತ್ರ ಇದರಲ್ಲಿ ಕಂಡು ಬಂದಿಲ್ಲ ಅಂತ ಸಿಬಿಐ ಸಹ ಸಲ್ಲಿಸಿತ್ತು. ಸೊ ಎಲ್ಲವನ್ನ ಮಾಹಿತಿಯನ್ನು ಇಟ್ಕೊಂಡಿದ್ದ ರಾಜ್ಯ ಸರ್ಕಾರ ಅವ್ರಿಗೆ ಏನು ಆಗಸ್ಟ್ ನಲ್ಲಿ ಒಂದು ಪ್ರಮೋಷನ್ ಕೊಡಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಇದೀಗ ಒಂದು ಹೊಸದಾಗಿ ವಿವಾದವನ್ನು ಸೃಷ್ಟಿ ಮಾಡಕ್ಕೆ ರಾಜ್ಯ ಸರ್ಕಾರ ಇಲಾಖೆ ತನಿಖೆಗೆ ಆದೇಶ ಮಾಡಿತ್ತು ಅಂತ ಹೇಳ್ಬಿಟ್ಟು ಅಲೋಕ್ ಕುಮಾರ್ ಅವರು ಏನೋ ಒಂದು ಸಿಇಟಿಗೆ ಹೋಗಿದ್ರು. ಈಗ ಸಿಇಟಿ ಆ ಪ್ರಕರಣವನ್ನ ಅಂದ್ರೆ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡಿದಂತ ಪ್ರಕರಣವನ್ನ ರದ್ದು ಮಾಡಿರುವಂತ ಅವರಿಗೆ ಸವಲತ್ತುಗಳು ಸಿಗ್ಬೇಕಂತ ಹೇಳಿರುವಂತದ್ದು. ರಾಜ್ಯ
ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಏನಾದ್ರು ಈಗ ಸವಲತ್ತುಗಳನ್ನ ಅವ್ರಿಗೆ ಕೊಡುತ್ತಾ ಏನ್ ಮಾಡುತ್ತೆ ಅದನ್ನ ಕಾದ್ ನೋಡ್ಬೇಕಾಗುತ್ತೆ ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.